ಓಕೆ, ಟೈಮು 10:11. ಸೊ ಈ ಓಣಿಯಲ್ಲಿ ಹೋದರೆ ನಾವು ಬೈಕ್ ಇಟ್ಟ ಸ್ಥಳಕ್ಕೆ ಹೋಗ್ತದೆ. ಎಂಟ್ರಿ ಮಾಡಿಸಿ ಇವಾಗ ನಮ್ಮ ಆಫ್ ರೋಡ್ ಪುನಃ ಸ್ಟಾರ್ಟ್ ಆಗ್ತದೆ. ಲೆಟ್ಸ್ ಗೋ. ರೈಡಿಂಗ್ ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ವಿ. ನಮಗೆ ಇನ್ನೊಂದು ಫಾಲ್ಸ್ ಇತ್ತು, ಸತ್ತೋಡಿ ಫಾಲ್ಸ್ ಅಂತ, ಅಲ್ಲಿಗೆ ಹೋಗ್ಬೋದಿತ್ತು. ಬಟ್ ಇದೊಂಥರ ಆಫ್ ರೋಡ್ ಎಲ್ಲ ಇರುತ್ತೆ ಅಂತ ಗೊತ್ತಿತ್ತು. ಸೊ ಅದಕ್ಕೆ ಈ ಫಾಲ್ಸಿಗೆ ಬಂದ್ವಿ. ಈಗ ಅವನು ಯಾವನೋ 1 ಕಿಲೋಮೀಟ್ರ್ ಇದೆ ಅಂದ, ನೋಡಿದ್ರೆ ಫಾಲ್ಸ್ ಇಲ್ಲೇ ಇದ್ದಂಗಿದೆ. ಹಾಂ, ಓಕೆ ನೋಡೋಣ. ಇದು ನೋಡಿದರೆ ನಮ್ಮದು ಕೂಡ್ಲು ತೀರ್ಥ ನೆನಪಾಗ್ತಾಯಿದೆ. ನಮ್ಮ ಡೆಸ್ಟಿನೇಷನ್ ಬಂದಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ. ಈಗ ನಮ್ಮ ಪಯಣ ಫಾಲ್ಸಿನತ್ತ. ಹೆಸರು ದೇವ್ಕರ್ ಫಾಲ್ಸ್ ಅಂತ. ಇವಾಗ ತುಂಬ ಫಾಲ್ಸಿಗೆ ಸೌಂಡ್ ಇರೋದ್ರಿಂದ ನಾವು ಮಾತಾಡೋದು ಕರೆಕ್ಟ್ ಕೇಳ್ತಾ ಇಲ್ಲ ಅನಿಸುತ್ತೆ. ಸೊ ಇವನ್ನ ಫಾಲೋ ಮಾಡೋಣ. ಓಕೆ, ಮರಳಿ ಮಣ್ಣಿಗೆ. ಟೈಮ್ ಇವಾಗ 2:52 ಆಗಿದೆ. ಪ್ರಾಬಬ್ಲಿ ನಾವು ಉಡುಪಿ ಒಂದು ಆಲ್ಮೋಸ್ಟ್ 7:30-8 ಗಂಟೆಗೆ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀನಿ. Few moments later. ಗಾಡಿ ರೋಡ್ ಮಧ್ಯ ನಿಂತ್ಕೊಂಡಿದೆ. ಅಷ್ಟೇ ನೋಡ್ಬೇಕಾ ಇದು? ಅಷ್ಟೇ ಅಷ್ಟೇ. ಎಲ್ಲಿ ಯಾವ ರೈತಣ್ಣ ನಿಮ್ದು? ನಮ್ದು ಉಡುಪಿ.
ಅಂದರೆ ಇಷ್ಟೇ ಅದೇ ಬ್ಲಾಕ್ ಆಗಿತ್ತ ಅಂತ. ಅದೆಷ್ಟದು ನಂಬರ್ ಇದ್ರದ್ದು? 8 ನಂಬರ್. ಸೊ ನೆಕ್ಸ್ಟ್ ಟೈಮ್ 8 ನಂಬರ್ ಸ್ಪಾನರ್ ಇಟ್ಕೊಳ್ಬೇಕು. ಓಡ್ಸ್ ನೋಡು, ಅವ್ರು ಕೊಟ್ಟಿರೋ ಇದರಲ್ಲಿ 8 ಏನೂ ಇಲ್ಲ, ಅದು ಯಾವುದು 8 ನಂಬರ್ ಇಲ್ಲ, ಯಾವುದಿಲ್ಲ. ಹಾಯ್, ಈಗ ನಾವು ಮೇನ್ ರೋಡಲ್ಲಿ ಹೈವೇಲಿದ್ದೀವಿ. ಅಲ್ಲಿ ಸೀನ್ ಏನಾಯಿತು ಅಂದರೆ, ದಾರಿಯಲ್ಲಿ ಅದು ಫಾಲ್ಸ್ ಮುಗಿಸಿ ಒಂದು 10 ಕಿಲೋಮೀಟ್ರ್ ಮುಂದೆ ಬರೋತ್ತಿಗೆ ಅಲ್ಲಿ ನಂದು ಬೈಕಿದ್ದು ಬ್ರೇಕ್ ಜಾಮ್ ಆಯಿತು. ಇದು ಜಾಮ್ ಆಯಿತಾ, ನನ್ನ ಬ್ರೇಕ್ ಸ್ಟಕ್ ಆಯಿತು. ಆಮೇಲೆ ಏನು ಆಪ್ಷನ್ ಇಲ್ಲದೆ ಅಲ್ಲಿ ಒಂದು 5 ಕಿಲೋಮೀಟ್ರ್ ಮುಂದೆ ಒಬ್ಬರು ಮೆಕ್ಯಾನಿಕ್ ಇದ್ದರು, ಅವ್ರನ್ನ ಕರ್ಕೊಂಡ್ಬಂದ್ವಿ. ಅವರು ಜಸ್ಟ್ ಅದು ಓಪನ್ ಮಾಡಿ ಕ್ಲೋಸ್ ಮಾಡಿದ್ರು, ಅದು ಸರಿ ಆಯಿತು. ಸೊ ಅದೇ ಸೀನ್ ಆಗಿತ್ತು ಅಲ್ಲಿ. ಇವಾಗ ಕತ್ಲೆ ಆಗ್ತಿದೆ, ಇನ್ನೂ ಸ್ವಲ್ಪ ದೂರ ಹೋಗಿ ಹೊಟ್ಟೆಗೇನಾದ್ರು ತಿಂದು ಆಮೇಲೆ ಮರಳಿ ಮಣ್ಣಿಗೆ. ಫ್ರಮ್ ಜಾಬ್ಲೆಸ್ ಜಗ್ಗ. ಇನ್ನೊಮ್ಮೆ ಸಿಗೋ ತನಕ ಬಾಯ್.